ನಾವಿವತ್ತು ಫಸ್ಟ್ ಟೈಮ್ ಒಂದು ಕಾನ್ಸರ್ಟ್ ಹೋಗ್ತಿದೀವಿ, ಅದು ಕೂಡ ರಘು ದೀಕ್ಷಿತ್ ಕಾನ್ಸರ್ಟ್. ಮಮ್ಮಿ ಸ್ಟಾರ್ಟ್ ಆಗಿದೆ, ಮಮ್ಮಿ ಹಾಡ್ ಬರ್ತಿದೆ, ಹೋಗ್ತೀನಿ, ನನ್ಗೆ ಇರಕ್ ಆಗಲ್ಲ, ಜಸ್ಟ್ ಮಾತಾಡ್ತಲ್ಲಿ. Hey guys, welcome back to our channel Crazy Sisters Tej and Diksha. So guys, ನಾವಿವತ್ತು ಫಸ್ಟ್ ಟೈಮ್ ಒಂದು ಕಾನ್ಸರ್ಟ್ ಹೋಗ್ತಿದೀವಿ, ಅದು ಕೂಡ ರಘು ದೀಕ್ಷಿತ್ ಕಾನ್ಸರ್ಟ್. ಸೊ ಇದೊಂಥರ ಲೈಕ್ ಲಾಸ್ಟ್ ವಿಡಿಯೋ ನಾವು ಬ್ಲಾಗ್ ಮಾಡಿದ್ವಾ, ಸುಮ್ಮನೆ ಹಂಗೆ ಮಾತಾಡ್ಕೊಂಡಿದ್ದು ಅನ್ಸುತ್ತೆ. ಬ್ಲಾಗಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ನಾವು ಮಾತಾಡ್ಕೊಂತಿದ್ವಿ. ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ಕಾನ್ಸರ್ಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ್ಯಂಡ್ ಅದು ಕೂಡ ರಘು ದೀಕ್ಷಿತ್ ಸಾಂಗ್ಸ್ ಅಂದ್ರೆ ನಮ್ಗೆ ಎಲ್ಲಾರ್ಗು ಇಷ್ಟ ಒಂಥರ. ಇವಳು ಈ ಜೆನ್ಸಿ ಯಾರು ಅಫೆಂಡ್ ಆಗ್ಬಿಡಿ, ಈ ಜೆನ್ಸಿಗೆ ಯಾರಂತ ಗೊತ್ತಿಲ್ವಂತೆ. ಅದು ಒಂದು 2017 ಇಂದ 18 ಆ ಟೈಮಲ್ಲಿ ಸಾಂಗ್ ಬಂದಿದ್ರೆ ನಂಗೆ ಗೊತ್ತಿದೆ, ಬಿಕಾಸ್ ಅದ್ರಲ್ಲಿ ಟಿಕ್ಟಾಕ್ ಇರುತ್ತೆ ಅವಾಗ. ಇಲ್ಲ, ನಿನಗೆ ಸಾಂಗ್ಸ್ ಗೊತ್ತಿರುತ್ತೆ, ಯಾರಂತ ಗೊತ್ತಿರಲ್ಲ. ಸೊ ಅಲ್ಲೋದ್ರೆ ಇದ ಅಂತ್ಯ. ಸೊ ಲೆಟ್ಸ್ ಗೋ ನೋಡೋಣ ಈ ಸಾಂಗ್ ಅಂತ್ಯ. ಸೊ ಏನಂದ್ರೆ ಸುಮ್ನೆ ರ್ಯಾಂಡಮ್ ಆಗಿ ಕೂತಿದ್ವಿ, ನವನಾಗೆ ಸ್ಕ್ರಾಲ್ ಅಲ್ಲಿ ಬಂತು. ಎಂತಾನೆ ಬರಲ್ಲ, ನವನ ಫೀಡ್ ಅಲ್ಲೇ ಬರುತ್ತೆ, ಕೂತಿದ್ದ ಜಾಗದಲ್ಲಿ ಎಲ್ಲ ಕಡೆ ಹೋಗಿ ಬಂದಿದ್ವಿ. ಸೊ ಕಳ್ಸಿದ್ಲು ಅದು. ಸೊ ಇವಾಗ ನವನ, ಸ್ಯಾನು, ಕುನಾಲ್ ಬರ್ತಾರೆ, ನಾನು, ಡಿಕ್ಕು, ಮಮ್ಮಿ. ಸೊ 2 ಆಟೋಲ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಆಂಟಿಗೆ ಅಂಗಡಿ, ಇನ್ನೊಂದು ಆಂಟಿಗೆ ಟ್ಯೂಷನ್, ಅಂಡ್ ಪಾಪಸ್ ಅಂತೂ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಸೊ ನಿಮಿಷ ಕಾಲ್ ಬರ್ತಿದೆ, ಜಾಸ್ತಿ ಮಾತಾಡೋದು ಬೇಡ, ಲೆಟ್ಸ್ ಗೋ. ಇಲ್ಲಿದ್ದಾರೆ, ದಿಕ್ಕು ಇಲ್ಲಿ ಕಾಯ್ತಿದೀವಿ. ಅವ್ರು ಅಲ್ಲ ಆರಾಮಾಗಿ ಬರ್ತಿದ್ದಾರೆ ನೋಡಿ. ಲೇಟ್ ಮಾಡ್ತಾರೆ ಇವರು, ಇಷ್ಟು ಲೇಟು. ಬಂದ ತಕ್ಷಣ ಇವರಿಬ್ರ ಲೇಟು, ನಾವಿಬ್ರ ಲೇಟು. ಏನಂತ ಡಿಸ್ಕಸಿಂಗ್ ಮಾಡ್ತೀವಿ. ಇಷ್ಟು ಬರ್ತಿಲ್ಲ ನೋಡಿ ಗೈಸ್. ಸಂತೋಷನ ಡಿಚ್ ಮಾಡ್ತಿದ್ದೀವಿ ಗೈಸ್. ನಾವು ಇನ್ನೊಂದು ಆಟೋ ಬುಕ್ ಮಾಡಿದ್ದೀವಿ, ವೆಯ್ಟ್ ಮಾಡ್ತಿದ್ದೀವಿ, ಬರ್ತೀವಿ. ಬಂದು ಸ್ಟಾರ್ಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. ನಮ್ಗಿಂತ ಫಸ್ಟ್ ಹೊರಟವ್ರು ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಯಾರೋ ಬೈಕೋತಾರೆ, ಇವೆಲ್ಲ ಕರೆದವ್ರು ಇರೋದು ಸುಮ್ಮನಿರೋ ಅಂತ ಹೇಳ್ತೀವಿ. ಲೈಟ್ ಈ ಕಡೆನೇ ಚೆನ್ನಾಗಿದೆ ಗೈಸ್. ಮಮ್ಮಿ ಸ್ಟಾರ್ಟ್ ಆಗಿದೆ, ಮಮ್ಮಿ ಹಾಡ್ ಬರ್ತಿದೆ, ಬೇಗ ಬನ್ನಿ ಸ್ಯಾನ್. ನವನ ಫಸ್ಟ್ ಹೊರಟಿದ್ದು ಅವರೇ ಗೈಸ್, ಅವರೇ ಫಸ್ಟ್ ಹೊರಟಿದ್ದಿಲ್ಲ, ಬಂದಿಲ್ಲ. ಏನು ಹಿಂಗೆ ಮಾಡ್ತೀರಾ? ಇಲ್ಲೇ ನೋಡಿ, ಹೋಗ್ತೀನಿ, ನನ್ಗೆ ಇರಕ್ ಆಗಲ್ಲ, ಜಸ್ಟ್ ಮಾತಾಡ್ತಲ್ಲಿ. ಆಯ್ತು ಏನು ಕಾಣ್ತೀರ, ಏನೋ ಕಾಣ್ತಿಲ್ಲ. ಸ್ಟೇಜ್ ಅನ್ನೋದೇ ಗೊತ್ತಾಗ್ತಲ್ಲ, ಈ ಕಡೆ ಸ್ಟೇಜು. ಇಲ್ಲ ನಿನ್ನಲ್ಲೇ ನಿನ್ನನ್ನ ಹುಡುಕಾಡ್ತೀಯೋ, ಆಡಿಕೊಳ್ಳೋ ಮಾತು ಕೇಳಿ ಗುಳೋ ಅಂತ ಹೇಳ್ತೀಯೋ, ಇಲ್ಲ ಎಲ್ಲರಿಗೂ ಹೊಸಿ ಖುಷಿ ಅನಿಸ್ತೀಯೋ. ಹಿಂದಿನದೆಲ್ಲ ಮರಿ, ಮುಂದಿರೋ ದಾರಿ ಹಿಡಿ, ಈ ಕ್ಷಣದಲ್ಲೇ ಇರುವೆ ಜೀವನ. ಮನಸ್ಸಲ್ಲಿ ಅಡಗಿರುವ ನೋವಿನ ಗಂಟು ಏನ್ಲಾ ಮಾಡಿಯಾ ಅಂತ ಕೇಳ್ತೀವಿ ಅಲ್ವಾ? ರೆಡಿ? ಯಮನೆ ಬಂದಾಗ, ಎದುರು ನಿಂತಾಗ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅವ. ಕೈ ಎತ್ತುವುದ್ರೆ ಏನರ್ಥ?
ಕನ್ನಡ ಬರಲ್ವಾ? ನಾನು ಫುಲ್ ಸ್ವೆಟರ್ ಸ್ನಾನ ಮಾಡಿರೋ ಥರ ಇದೆ. ನನ್ನ ಜಾಕೆಟ್ ನೋಡಿ ಒಗ್ದಿರೋ ಥರ ಇದೆ. ಹೆಂಗಿತ್ತು ದೀಕ್ಷಾ ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು. ಏನು ಗೈಸ್ ಪಲ್ಲಕ್ಕಿ ಏನಲ್ಲ ಹಿಂಗೆ ಇರುತ್ತೆ. ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಹೆಂಗಿತ್ತು? ಓನ್ಲಿ 3-4 ಸಾಂಗ್ಸ್ ಅಷ್ಟೇ ಎಂಜಾಯ್ ಮಾಡಕ್ಕೆ. ನಾವು ಬರೋ ಆಗ್ಬಿಟ್ಟಿತ್ತು. ಚೆನ್ನಾಗಿತ್ತು ಸಾಂಗ್. ನನ್ನ ಫೇವ್ರೆಟ್ ಸಾಂಗ್ ಪ್ರೀತಿಯ ಹೆಸರೇ ನೀನು. ಕಂಡ ಕಂಡ ಮಾದೇಶ ಅದು ಹಾಡೇ ಇಲ್ಲ. ಅಲ್ಲಿ ಅದು ಸಾಂಗ್ಸೇ ಬೇಕಿತ್ತು ನನಗೆ. ಬಟ್ ಅನ್ಫಾರ್ಚುನೇಟ್. ಹೆಂಗಿತ್ತು? ಮಮ್ಮಿ ವಾಪಸ್ ಬಂದ್ಬಿಟ್ರು. ಅಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಸರ್ ಹೆಂಗಿತ್ತು? ಇಟ್ ವಾಸ್ ಸ್ಕೇರಿ ಬಟ್ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಬೇಜಾರಾಗ್ತಿದೆ ಬೇರೆ ಸಾಂಗ್ಸ್ ಎಲ್ಲ ಕೇಳ್ತಾ. ಬೇಗ ಬಂದಿದ್ರೆ ಆಬ್ವಿಯಸ್ಲಿ ಆಗ್ತಿತ್ತು. ಬಟ್ ದಟ್ಸ್ ಓಕೆ. ಫಸ್ಟ್ ಟೈಮ್ ಇಸ್ ಗುಡ್. ಹೇ ಗಾಯ್ಸ್, ಸೊ ನೋಡಿದ್ರಲ್ಲ ಫಸ್ಟ್ ಟೈಮ್ ಕಾನ್ಸರ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದು ಕೂಡ ನಮ್ಮ ಫೇವ್ರೆಟ್ ರಘು ದೀಕ್ಷಿತ್ ಅವ್ರ ಸಾಂಗ್ಸ್ಗೆ. ಸೊ ಚೆನ್ನಾಗಿತ್ತು. ಸ್ವಲ್ಪ ಬೇಗ ಹೋಗಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ವಿ ಎಂಜಾಯ್ಡ್ ಇಟ್. ಅದಾದಮೇಲೆ ಇನ್ನೂ ವ್ಲಾಗ್ ಎಂಡ್ ಆಗಿಲ್ಲ, ಕಂಟಿನ್ಯೂ ಇದೆ, ನೋಡ್ತೀರಿ. ಗುನಾಲ್ ಬರ್ಡೇ ಇತ್ತಲ್ವಾ, ಸೊ ಅದಕ್ಕೆ ಅವ್ನ ಬರ್ಡೇ ಟ್ರೀಟ್ಗೆ ಅಂತ ಆಚೆ ಹೋಗಿದ್ವಿ. ಸೊ ಅದನ್ನ ನೋಡಿ ಗಾಯ್ಸ್ ಲಡ್ಡು ತೊಗೊಂಡು ಇವಾಗ ಮಾವನ ಅಕ್ಕ ಮತ್ತು ಸಂಧ್ಯಾ ಅಕ್ಕ ಮನೆಗೆ ಕೊಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಎಷ್ಟು ಸ್ಲೋ ಮಾಡ್ತಾಳೆ. ಒಂದು ಗಾಡಿ ಓಡಿಸಲ್ಲ. ಇವಾಗ ಗಾಡಿ ಬೇರೆ ತಿನ್ನಕ್ಕೆ ಹೋಗಕ್ಕೆ ಮಾತ್ರ ನಮ್ಮ ಅಕ್ಕ ಗಾಡಿ ಓಡಿಸೋದು, ಬೇರೆ ಟೈಮಲ್ಲಿ ಓಡಿಸಲ್ಲ ಗೈಸ್. ಏನು ಮಾಡೋಣ, ಇಂಥ ಲೇಸಿ ಪೀಪಲ್ ಜೊತೆ ಇದ್ದು ನಾನು ಲೇಸಿ ಆಗ್ತಿದ್ದೀನಿ ಗೈಸ್. ಏನು ಮಾಡ್ತಾಳಂತ ಆದಮೇಲೆ ಸೋಫಾ ಇಟ್ಕೊಬಿಟ್ಟು ಸೋಫಾಲಿ ಬೆಡ್ಶೀಟ್ ಇಕ್ತಾಳೆ. ನಾನು ಹಂಗೆ ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಸ್ಕೂಲಿಂದ ಬಂದಾದ್ಮೇಲೆ ಹಂಗೆ ತಿರ್ಗಾಡಿ ಇದ್ದೇ ಮಾಡ್ತೀನಿ. ಈ ಥರ ಲೇಸಿ ಗೈಸ್. ಯಾವುದೋ ಒಂದು ಕಡೆ ಬಂದಾಗ ಲಡ್ಡು ಮರ್ತೋಗ್ಬಿಟ್ಟಿದ್ದಾರೆ. ಸೊ ಇವಾಗ ಕೊಟ್ಟಿದ್ದು ಖುಷಿಯಲ್ಲಿ ಪ್ರಸಾದ ಪವರೇ ಹೋಗ್ಬಿಟ್ಟಿರುತ್ತೆ. ತಿನ್ಬೇಡಿ ಮತ್ತೆ ತಿಂದ್ರೆ ಹಂಗೆ ತಿರುಪತಿಗೆ ಬಗ್ಗಿ. ಥ್ಯಾಂಕ್ ಯು so much. red rose ಅದಕ್ಕೆ we bought pink. ತೋರಿಸ್ತಾ ಇದ್ದೀನಿ. ಆಮೇಲೆ ಅಲ್ಲೇ ಮರ್ತೋಗ್ತೀವಿ. ಮೇಲೆ ಇಟ್ಬಿಟ್ಟು ಬಂದ್ಬಿಟ್ಟು ಪ್ಲೀಸ್ ತಿಂದಿದೆ ಅಂತ ಅಂದೆ. ನಮ್ಮ ಅಕ್ಕ ಆಲ್ ಟೈಮ್ ಫೇವ್ರೆಟ್ ಸ್ಪೈಸಿ ಕಾರ್ನರ್. ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ತಿನ್ನಲ್ಲ. ಮಠ ಕರ್ಕೊಂಡೋಗೋಣ, ಎಲ್ಲ ಬ್ಲಾಗ್ ಮಾಡೋದು. 3 ಜನ 3 ಗಾಡಿ 3 ಜನ ಮೂರ್ ಗಾಡಿ ಇದೆ. 3 ಜನನು ವ್ಲಾಗ್ ಮಾಡ್ತಿದ್ದಾರೆ. ಒಬ್ರು ಡ್ರೈವರು, ಒಬ್ರು ಪ್ಯಾಸೆಂಜರ್ ಪ್ರಿನ್ಸ್. ಒಂದು ಏನೋ 3 ಸಿಬ್ಲಿಂಗ್ಸ್ ಪೇರ್. ಸಂಧ್ಯಾ ಅಕ್ಕ ಓಡಿಸ್ಬೇಕಿತ್ತು ಗಾಡಿ, ಎಲ್ಡರ್ ಸಿಬ್ಲಿಂಗ್. ಆದರೆ ಪಾಪ ಸಂತೋಷ ಕೊಟ್ಟಿದ್ದಾರೆ. ಇಲ್ಲಿ ನಾವು ಅದು ಸಂಧ್ಯಾ ಅಕ್ಕ ಮುಂದೆ ಇರೋದು ನಮ್ಮನ ಅಕ್ಕ. ಲೈನಲ್ಲಿ ಹೋಗ್ತಿದ್ದೀವಿ. ನಮ್ಮದೇ ಅಡ್ಡ ಅನ್ನೋ ಥರ. ಆಬ್ವಿಯಸ್ಲಿ ನಮ್ಮದೇ ಅಡ್ಡ, ಇಂದಿರಾನಗರ್. ಓಕೆ, ಸೊ ಬನ್ನಿ ಹೋಗೋಣ ಫಸ್ಟು. ಆ್ಯಂಡ್ ನಮ್ಮ ಅಕ್ಕ ಚಳಿ ಅಂತ ಹಿಂದೆ ನಾನು ಸಿಕ್ಕಾಕಿದ್ವಿ. ನಮ್ಮ ಲೈಫ್ ಏನು ಗೊತ್ತಾ, ಒಳ್ಳೆ ಕಾಮಿಡಿ ಶೋ ಥರ ಆಗ್ತಿದೆ ಗೈಸ್. ಯಾರಾದರೂ ಬಂದು ಕ್ಯಾಮ್ರಾ ಕೊಟ್ಟರೆ 24/7 ನೋಡ್ತಾನೆ ಇರ್ತೀವಿ. ಒಂಥರ ಎಸ್ಪೆಷಲಿ ನಮ್ಮ ಅಕ್ಕನೇ ಕೇಳಿದ್ರೆ ಸಾಫ್ಟ್ ಸ್ಟಡಿ ಥರ ಇರಲ್ಲ, ನಕ್ಕ ಸ್ಟಡಿ ಥರ ಇರುತ್ತೆ. ದಿನ ಬಂದ್ಬಿಟ್ಟು ಕತೆ ಹೇಳ್ತಿರ್ತಾಳೆ ನನಗೆ. ಓಕೆ ಕಟ್. ಸರಿ, ನಾವನಾಗ ಟ್ರೈ ಮಾಡಿಸ್ತಿದ್ದೀನಿ ಗೈಸ್. ಎಲ್ಲರಿಗೂ ಟ್ರೈ ಮಾಡಿಸ್ತಿದ್ದೀನಿ. ನೀವು ನೋಡಿರ್ತೀರ ಯಾವಾಗ. ಅಲ್ಲೇ ಸೊ ಅವರೆಲ್ಲ ಜ್ಯೂಸ್ ತೊಗೊಳಕ್ಕೆ ಹೋಗಿದ್ದಾರೆ. ಇದರಲ್ಲೂ ಯಾವುದರಲ್ಲಿ ರಾಮೇಶ್ವರ ಪನೀರ್ ನೂಡಲ್ಸ್ ಕಾಂಬೋ. ಸಂತು ಗಾಡಿ ಪಂಚರ್ ಮಾಡಿಬಿಟ್ಟಿದ್ದಾನೆ. ಸಂತೂನ್ ಕರೀರಿ. ಕ್ಯಾಮ್ರಾ ತೆಗ್ಬಿಟ್ಟು ಲವ್ ಮಾಡ್ತಾ ಇದ್ದಾರೆ. ಮಮ್ಮಿ ಏನ್ ಗೊತ್ತಾ ಸೈಕ್ ಮಾಡ್ತು, ಮಮ್ಮಿ ಹೇಳ್ತು ಗಾಡಿ ಎದೀತು ನನ್ಗೆ ಗೊತ್ತಾಯ್ತು ಅಂತ. ಇವಾಗ ಹೇಳ್ತೈತೆ ಆಂಟಿ ವೆರಿ ಟ್ಯಾಲೆಂಟೆಡ್. ಅರ್ಜೆಂಟ್ ನೋಡಿ. ಇಲ್ಲ ಅಂದ್ರೆ ನಮ್ಮಪ್ಪ ಅಷ್ಟೇ ನನ್ನ ವಿಷಯ
ಅಂಕಲ್ ಬಿಡಿ ಏನಾಗಲ್ಲ ನೋಡಿ ಇಲ್ಲಿ ಒಂದು ಅಲ್ಲೊಂದು ಇಬ್ರು ಇದಾರೆ ಇಲ್ಲ ಇಲ್ಲ ಬಾಯ್ ಗೈಸ್ ಇದು ಗುನಾಲ್ದು ಟ್ರೀಟ್ ಬರ್ಡೇದು ಥ್ಯಾಂಕ್ ಯು ಬಾಯ್ ದೇವ್ರೆ ಹೆಂಗ್ ಮಾಡ್ತಾಳೆ ನೋಡಿ ಎಲ್ಲ ಎತ್ತಿಡೋದು ಬಿಸಾಕೋದು ಎಲ್ಲ ನೆಕ್ಸ್ಟ್ ಕೆಲ್ಸಕ್ಕೆ ಸೇರ್ಕೊಂತಾಳೆ ಇದೆಲ್ಲ ಕ್ಲೀನ್ ಮಾಡಕ್ಕೆ ಸಿನಿಗಾಯ್ತು ನಮ್ಮನಕ್ಕ ಹಂಗೆ ಅದೇ ಯಾಕಂದ್ರೆ ಅಲ್ಲಿಂದ ಅವ್ರ ಮನೆಗೆ ಡಿಸ್ಟರ್ಬೆನ್ಸ್ ಪಾರ್ಕಿಂಗ್ ನೋಡಿ ಗೈಸ್ ಎಲ್ಲೊಬ್ರು ಹೋಗ್ಬೋದು ಅಷ್ಟು ಕೆಟ್ಟದಾಗ ಪಾರ್ಕ್ ಮಾಡಿದ್ದಾರೆ